ಹಲೋ ಎವ್ರಿವಾನ್, ಥ್ಯಾಂಕ್ ಯು ಸೋ ಮಚ್. ನನಗೆ 100+ ಸಬ್ಸ್ಕ್ರೈಬ್ ಆಗಿರೋರು ಎಲ್ಲರಿಗೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಜಸ್ಟ್ 15 ಡೇಸಲ್ಲಿ ನನಗೆ 100+ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ನೀವು ಅಂದ್ಕೊಂಡಿರ್ಬೋದು ಯಾಕೆ ಜಸ್ಟ್ 100+ಗೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತಿದ್ದಾಳೆ ಅಂತ. ಬಟ್ ಟ್ರಸ್ಟ್ ಮೀ, 15 ಡೇಸಲ್ಲಿ ನನಗೆ 100 ಸಬ್ಸ್ಕ್ರೈಬರ್ಸ್ ಅಂದರೆ ನನಗೆ ನಿಜವಾಗ್ಲೂ ಗ್ರೇಟ್ ಫೀಲ್ ಆಗ್ತಾಯಿದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ, ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದೀರೋ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಮತ್ತು ಇವತ್ತು ಮಕರ ಸಂಕ್ರಾಂತಿ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೊಳ್ಳೆ ಮಾತಾಡ್ಕೊಂಡಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಷಯ ಬಂದುಬಿಟ್ಟು ಸಂಡೇ ಎಪಿಸೋಡ್ ಎಲ್ಲರಿಗೂ ಹೆಂಗೆ ಅನ್ನಿಸ್ತು? ಇಂಟ್ರೆಸ್ಟಿಂಗ್ ಆಗಿತ್ತಾ, ಬೋರಿಂಗ್ ಆಗಿತ್ತಾ, ಒಬ್ಬರನ್ನೇ ಟಾರ್ಗೆಟ್ ಮಾಡ್ದಂಗೆ ಅನ್ನಿಸ್ತಾ? ನೆನ್ನೆ ಸುದೀಪ್ ಸರು ಒಬ್ಬರು ವ್ಯಕ್ತಿತ್ವ ಕೆಳಗಡೆ ಬೀಳೋದನ್ನ ನಾನು ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವರ್ತು ಸಂತೋಷ್ ಅವ್ರ ಮ್ಯಾಟ್ರು ಕ್ಲಿಯರ್ ಮಾಡಿಕೊಟ್ರು. ಅದೇ ಥರ ಕಾರ್ತಿಕ್ ಮತ್ತು ನಮ್ರತಾ ಮತ್ತು ಸಂಗೀತ ರ್ಯೂಮರ್ಸ್ ಆಚೆ ನಡೀತಾ ಇದೆಯಲ್ಲ, ಅದನ್ನು ಕ್ಲಿಯರ್ ಮಾಡಿಕೊಡೋ ಜವಾಬ್ದಾರಿ ಸುದೀಪ್ ಸರ್ದೇ ಆಗಿರುತ್ತಲ್ವ. ಅದ್ರ ಬಗ್ಗೆ ಇವತ್ತು ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಮಾತಾಡಲಿಲ್ಲ. ಅವ್ರ ವ್ಯಕ್ತಿತ್ವ ಎಲ್ಲಿಗೆ ಹೋಗಬೇಕು? ಹಂಗಾದರೆ ಎಲ್ಲರಿಗೂ ಒಂದೇ ರೂಲ್ಸ್ ಇರಬೇಕಲ್ವ. ಆದರೆ ಆ ರೂಲ್ಸ್ ಬಿಗ್ ಬಾಸು ಒಂದೇ ಥರ ಇಲ್ಲ. ಯಾಕಂದರೆ ಅದು TRP ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಬಿಗ್ ಬಾಸ್ ಯಾರಿಗೆ ಸಪೋರ್ಟ್ ಮಾಡಬೇಕಂತ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರು ಎಷ್ಟು ಆಟ ಆಡಿದ್ರು, ನಾವು ಆಚೆ ಯಾರಿಗೆ ವೋಟ್ ಮಾಡಿದ್ರು ಅದು ಲೆಕ್ಕ ಆಗಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇನ್ನು ನೆನ್ನೆ ಎಪಿಸೋಡಿಗೆ ಬಂದರೆ, ವಾವ್ ಅನ್ನೋ ಫ್ಯಾಕ್ಟರ್ 1-2 ಬಿಟ್ಟರೆ ಇನ್ನೆಲ್ಲನೂ ಜಸ್ಟ್ ಮಸಾಲ ಅಂತ ಅನ್ನಿಸ್ತು. ಫಸ್ಟ್ ಕಾರ್ತಿಕ್ ಮತ್ತು ಸಂಗೀತ ಅವ್ರ ಡಿಸ್ಕಷನ್ ಆಗಿರ್ಬೋದು, ಶನಿ ಅಂತ ಕರೆದಿದ್ರು ಅಂತ ಕ್ಲಿಯರೆನ್ಸ್ ಕೊಟ್ಟರಲ್ವಾ ಸುದೀಪ್ ಸರ್ ಸ್ಯಾಟರ್ಡೆ ಎಪಿಸೋಡಲ್ಲಿ. ಅದನ್ನು ನಮ್ಮ ಸಂಗೀತ ಮೇಡಮ್ ರಬ್ಬರ್ ಥರ ಎಳಿಯೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಮ್ಮ ಕಾರ್ತಿಕ್ ಅವ್ರು ಸಾರಿ ಕೇಳಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಆದರೆ ಅವ್ರು ಕನ್ವಿನ್ಸ್ ಆಗಲ್ಲ ಫೈನಲಿ. ಮತ್ತು ಕಾರ್ತಿಕ್ ಅವ್ರು ಬರ್ತಾರೆ, ಶನಿ ಅನ್ನೋದು ಒಳ್ಳೆ ದೇವ್ರೆ ಅಂತಂದ್ಬಿಟ್ಟು ನಕ್ಕೊಂಡು ಆಚೆ ಬರ್ತಾರೆ, ಅವರಿಗೆ ತಡ್ಕೊಳಕ್ಕಾಗಲ್ಲ ಅಂತ ಅದನ್ನು ಕ್ಲಿಯರ್ ಮಾಡಿದ್ರು. ಅದನ್ನು ಮತ್ತೆ ಪಂಚಾಯತಿಲಿ ಡಿಸ್ಕಸ್ ಮಾಡ್ತಾರೆ, ಅದನ್ನು ಮತ್ತೆ ಸುದೀಪ್ ಸರ್ ಬರ್ತಾರೆ ಎಳಿತಾರೆ. ಅಷ್ಟು ಅದು ಒಂದು ಕಾರ್ತಿಕ್ ಬಗ್ಗೆನೇ ಒಂದು ಡಿಸ್ಕಷನ್ ಆಗುತ್ತೆ. ಅದಾದಮೇಲೆ ನನಗೆ ಇನ್ನು ಮಿಕ್ಕಿದೆಲ್ಲ ಲ್ಯಾಗ್ ಅನ್ನಿಸ್ತು, ಮತ್ತು ವರ್ತು ಸಂತೋಷ್ ಅವ್ರಿಗೆ ಕೊಟ್ಟಿದ್ದು ಪ್ರಿಯಾರಿಟಿ ಅನ್ನಿಸ್ತು. ಅದು ಆ್ಯಕ್ಚುಲಿ ಚೆನ್ನಾಗಿತ್ತು, ನಾನು ಚೆನ್ನಾಗಿಲ್ಲ ಅಂತ ಹೇಳಲ್ಲ. ವರ್ತು ಸಂತೋಷ್ ಅವರು ಡ್ರಿಂಕ್ಸ್ ಮಾಡಿರೋ ಥರ ಮಾತಾಡಿಕೊಂಡು ಬೆಂಕಿಯವ್ರ ಥರ ಇದ್ರಲ್ಲ, ಬೆಂಕಿಯವ್ರ ಹತ್ರ ಇದ್ರಲ್ಲ ಮಂಡೇ ಎಪಿಸೋಡಲ್ಲಿ, ಅದು ನಿಜವಾಗ್ಲೂ ಚೆನ್ನಾಗಿತ್ತು. ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಆ ಥರ ಎಷ್ಟೋ ಕಂಟೆಸ್ಟೆಂಟ್ಸು ಒಂದು ವಾರದಲ್ಲಿ ತುಂಬ ಮಾಡಿರ್ತಾರೆ, ಬಟ್ ಅದನ್ನು ಯಾವುದಕ್ಕೂ ವ್ಯಾಲ್ಯೂ ಕೊಡಲ್ಲ. ವರ್ತು ಸಂತೋಷ್ ಅವ್ರಿಗೆ ಮಾತ್ರನೇ ವ್ಯಾಲ್ಯೂ ಕೊಡ್ತಾರೆ. ಅದು ಯಾಕೆ? ಅದು ಒಂದು ಸ್ವಲ್ಪ ಪಾರ್ಶಾಲಿಟಿ ಅಂತ ನಿಮಗೆ ಅನ್ಸಲ್ವಾ? ನನಗಂತೂ ನಿಜ ಅನಿಸುತ್ತೆ. ಅದ್ರ ಬಗ್ಗೆ ಹೇಳಿದ್ರು. ಮತ್ತು ಮನೆಯವರೆಲ್ಲ ವರ್ತು ಸಂತೋಷ್ ಅವರು ಮತ್ತು ತುಕಾಲಿ ಸಂತೋಷ್ ಅವರು ಹೆಂಗೆ ಮಾತಾಡ್ತಾರೆ ಅಂತ ರಿಪ್ಲಿಕೇಟ್ ಮಾಡೋಕ್ಕೆ ಅದನ್ನು ಅವಕಾಶ ಕೊಟ್ಟರು. ಆ್ಯಕ್ಚುಲಿ ಅದನ್ನು ಫೋರ್ಸ್ ಮಾಡಿದ್ದು ವರ್ತು ಸಂತೋಷ್ ಅವರಿಂದನೇ ಬರಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ತುಕಾಲಿ ಸಂತೋಷ್ ಅವರು ತಿಂದಾಕ್ಬಿಟ್ರು ಅಂತಲೇ ಹೇಳ್ಬೋದು. ಅರ್ಧ ಗಂಟೆ ಶೋನ ತುಂಬ ಚೆನ್ನಾಗಿ ಕಾಮಿಡಿ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು, ತುಂಬ ನಗ್ದೆ ಅಂತಲೇ ಹೇಳ್ಬೋದು ಆ ಮೂಮೆಂಟಲ್ಲಿ. ಅದು ಇವತ್ತೊಂದು ಸ್ವಲ್ಪ ಚೆನ್ನಾಗಿತ್ತು. ಇನ್ನು ಲಾಸ್ಟಲ್ಲಿ ಬಂದುಬಿಟ್ಟು ಯಾರನ್ನ ಈ ಮನೆಯಲ್ಲಿ ನೀವು ಸ್ನೇಹನ ಇಟ್ಕೊಳ್ತೀರಾ, ಯಾರು ಸ್ನೇಹ ಇಟ್ಕೊಳ್ಳಲ್ಲ ಅಂತ ಬಂದಾಗ, ನಿಮಗೆ ಸಂಗೀತ ಅವ್ರು ಕೊಟ್ಟಿರೋ ಎಕ್ಸ್ಪ್ಲನೇಷನ್ ಏನು ಅನ್ನಿಸ್ತು? ಹೌದು, ವಿನಯ್ ಅವ್ರ ಬಗ್ಗೆ ಅವರು ಕ್ಲಾರಿಫಿಕೇಷನ್ ಕೊಡ್ತಾ ಹೋದ್ರಲ್ಲ, ಅದು ಒಂದು ಸ್ವಲ್ಪ ಕರೆಕ್ಟ್ ಅನ್ನಿಸ್ತು. ಜಸ್ಟ್ ವಿನಯ್ ಅವರು ಅವ್ರ ಮುಂದೆ ಹೋಗಿ ಹೆಸರು ಕೆಡಿಸಿರೋದು ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಸಂಗೀತ ಅವರೇ ವಿನಯ್ಗೆ ಜಾಸ್ತಿ ಡ್ಯಾಮೇಜ್ ಮಾಡಿರೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಅದು ಬಿಟ್ಟರೆ ಕಾರ್ತಿಕ್ ಸಂಗೀತ ಅವರು ಇವಾಗ ಸ್ಟ್ರಾಂಗ್ ಆಗಿರ್ಬೋದು, ಇವಾಗ ಸ್ಟ್ರಾಂಗ್ ಆಗಿರೋ ಥರ ಆಗಿರ್ಬೋದು ಅದು ಗೊತ್ತಿಲ್ಲ. ಬಟ್ ಅವರು ಒಂದು ಕಾಲದಲ್ಲಿ ವೀಕ್ ಆಗಿದ್ದಾಗ ಅವ್ರ ಪಕ್ಕ ನಿಂತ್ಕೊಂಡು ಒಂದು ಪುಷ್ ಕೊಟ್ಟು ನೀನು ಮಾಡ್ತೀಯಾ ಅಂತ ನಂಬಿಕೆನ ಹುಟ್ಟಿಸಿದ್ದೆ ಕಾರ್ತಿಕ್ ಮಹೇಶ್ ಅಂತ ನನಗನ್ಸುತ್ತೆ. ಬಟ್ ಅದನ್ನು ಏನು ಕನ್ಸಿಡರ್ ಮಾಡ್ದಂಗೆ, ಓಕೆ ಗುರು ಅವ್ರ ಸ್ನೇಹನ ತೊಗೊಂಡು ಹೋಗದೇ ಇದ್ದಿದ್ದು ಅವ್ರಿಷ್ಟ, ಬಟ್ ಅಲ್ಲಿ ಮಾತಾಡೋ ರೀತಿ ಇರುತ್ತಲ್ಲ ಅದು ತುಂಬ ಮ್ಯಾಟರ್ ಆಗುತ್ತೆ. ಒಂದು ಸ್ವಲ್ಪ ಆದರೂ ಅವ್ರ ಹಿಂದೆ ಅವ್ರಿಗೆ ಏನು ಮಾಡಿದರು ಅಂತ ನೆನೆಸ್ಕೊಳ್ಬೇಕಾಗಿರೋದು ಮಾನವ ಧರ್ಮ ಅಂತ ನನಗನ್ಸುತ್ತೆ. ಬಟ್ ಸಂಗೀತ ಅದು ಮಾಡಲಿಲ್ಲ. ಸೀರಿಯಸ್ಲಿ ಹೆಂಗೆ ಮಾತಾಡ್ತಾ ಇದ್ದಾರೆ ಅಂತಂತೂ ನನಗೆ ಅನ್ಸಿದ್ದು ನಿಜ. ಇನ್ನು ಕಾರ್ತಿಕ್ ಮಹೇಶ್ ಅವರು ಅಷ್ಟೇ, ಅವರು ಕೇಳಿದಾಗ ತುಂಬಾ ಕ್ಲೀನಾಗಿ ಜೆನ್ಯೂನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು ಅಂತ ನನಗನ್ಸುತ್ತೆ. ಸಂಗೀತ ಅವ್ರ ಫ್ರೆಂಡ್ಶಿಪ್ನ ಸಂಗೀತ ನಮ್ರತಾಗೆ ಕೊಡ್ತಾರೆ. ನನಗೆ ಅದು ಶಾಕ್ ಆಯಿತು. ಆ್ಯಕ್ಚುಲಿ ಅದನ್ನು ತನಿಷಾ ಮತ್ತು ನಮ್ರತಾಗೆ ನಾನು ಅಂದ್ಕೊಂಡಿದ್ದೆ ಕಾರ್ತಿಕ್ಗೆ ತನಿಷಾ ಮತ್ತು ಸಂಗೀತನ ಕೊಡ್ತಾರೆ ಅಂತ. ಬಟ್ ಬಿಗ್ ಬಾಸ್ ಅವ್ರು ಹೆಂಗೆ ಮಾಡ್ತಿದ್ದಾರೆ ಗುರು, ತನಿಷಾದ್ ಬಿಟ್ಬಿಟ್ಟು ನಮ್ರತಾ ಮತ್ತು ಸಂಗೀತ ಕೊಟ್ಟರು. ಆಬ್ವಿಯಸ್ಲಿ ಇವರು ಕಾರ್ತಿಕ್ ಅವರು ನಮ್ರತದೇ ಕ್ಯಾರಿ ಮಾಡ್ತಾರೆ. ಯಾಕಂದರೆ ನನಗೆ ನಿಜವಾಗ್ಲೂ ಅನಿಸುತ್ತೆ ಗುರು, ನಮ್ರತಾ ಯಾರ ಹತ್ರ ಆದರೂ ಮಾತಾಡ್ತಿರ್ಬೇಕಾದ್ರೆ ತುಂಬ ಜೆನ್ಯೂನಾಗಿ ಮಾತಾಡ್ತಾರೆ, ತುಂಬ ಹಾರ್ಟಿಂದ ಮಾತಾಡ್ತಾರೆ, ತುಂಬ ಹಾರ್ಟಿಂದ ನಗ್ತಾರೆ ಅಂತಲೇ ನನಗೆ ಅನಿಸುತ್ತೆ. ಅವ್ರ ಗೇಮ್ 100% ಕೊಡ್ತಾರೋ ಇಲ್ವೋ, ಅವ್ರ ಸ್ಟಾಮಿನೋ ಅದೆಲ್ಲ ಡಿಫ್ರೆಂಟ್. ಬಟ್ ಒಬ್ಬರು ಮನುಷ್ಯರಾಗಿ ತುಂಬ ಜೆನ್ಯೂನಾಗಿರ್ತಾರೆ. ಒಂದು ಫೇಕ್ ಕೊಟೇಶನ್ ಹಾಕ್ಕೊಂಡು ಅವ್ರು ಇರೋ ಅಂತ ನನಗನ್ಸುತ್ತೆ. ಫೇಕ್ ಮಾಸ್ಕ್ ಅಂತೂ ಯೂಸ್ ಮಾಡಲ್ಲ ಅಂತ ಅನಿಸುತ್ತೆ. ಕಾರ್ತಿಕ್ ಮಹೇಶ್ ಅವ್ರು ಕೊಟ್ಟು ನಂಗೆ ತುಂಬ
ಏನೋ ಜೆನ್ಯೂನ್ ಅನಿಸುತ್ತೋ ಅದೇ ಥರ ಕಾರ್ತಿಕ್ ಮಹೇಶ್ ಅವರು ಕೂಡ ಹೇಳ್ಬೋದಿತ್ತಲ್ಲ ಸಂಗೀತ ಅವ್ರ ಬಗ್ಗೆ, ಇಲ್ಲ ಈ ಥರ ಹಠ ಮಾರಿ ಹಂಗೆ ಹಿಂಗೆ ಅಂತ ಡಿಫ್ರೆಂಟ್ ವರ್ಡ್ಸ್ ಯೂಸ್ ಮಾಡ್ಬೋದಿತ್ತಲ್ಲ. ಒಂದೇ ಕಡೆಯಿಂದ ಚಪ್ಪಾಳೆ ಆಗಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ, ನನಗೂ ಫ್ರೆಂಡ್ ಆಗಬೇಕಂತ ಇದೆ, ಬಟ್ ಆ ಕಡೆಯಿಂದ ಬರ್ತಾ ಇಲ್ಲ ಅಂತ ಕ್ಲೀನಾಗಿ ಜೆನ್ಯೂನಾಗೆ ಒಂದು ಯಾರು ಏನೋ ಇಮೇಜ್ಗೂ ಡ್ಯಾಮೇಜ್ ಆಗದೆ ಥರ ಎಕ್ಸ್ಪ್ಲನೇಷನ್ ಕೊಟ್ಟರು. ಅದು ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಮತ್ತು ತುಕಾಲಿ ಸಂತೋಷ್ ಅವರು, ವರ್ತೂರ್ ಸಂತೋಷ್ ಅವರು ಹೇಳಿದ್ದು ಅಷ್ಟೇ, ಇವ್ರು ನನ್ನ ಫ್ರೆಂಡು ಅದಕ್ಕೋಸ್ಕರ ನಾನು ಇಟ್ಕೋತೀನಿ. ಅವ್ರು ವೆರಿ ಜೆನ್ಯೂನ್ ಆಗಿತ್ತು. ಒಬ್ಬರು ಇಮೇಜ್ನ ಡ್ಯಾಮೇಜ್ ಮಾಡೋ ಎಲ್ಲೂ ಯಾರೂ ಸ್ಟೇಟ್ಮೆಂಟ್ ಮಾಡಲಿಲ್ಲ. ಬಟ್ ನನಗೆ ಸ್ವಲ್ಪ ಸಂಗೀತ ಶೃಂಗೇರಿ ಅವ್ರದ್ದು ಅಂತ ನನಗೆ ಅನ್ನಿಸ್ತು, ಇನ್ಯಾರ್ದು ಅಷ್ಟೊಂದು ಅನಿಸ್ಲಿಲ್ಲ. ಸೊ ಆ ಪಾಯಿಂಟ್ನ ನನಗೆ ಇಡಬೇಕು ಅಂತ ಅನ್ನಿಸ್ತು, ನಾನು ಹೇಳಿದೆ. ಇನ್ನು ತನಿಷಾ ಅವರು, ನಾನು ಆಬ್ವಿಯಸ್ಲಿ ಅದು ಗೆಸ್ ಮಾಡಿದ್ದೆ, ಯಾಕಂದರೆ ಕಾರ್ತಿಕ್ ಮಹೇಶ್ ಅವರು ನಾಮಿನೇಟ್ ಮಾಡೋದಂದರೆ ಲಾಸ್ಟ್ ಮೂಮೆಂಟ್ ಯಾರಿಗೂ ತೊಗೊಳಕ್ಕಾಗಲ್ಲ. ಅವ್ರು ಎಷ್ಟೇ ಬೆಸ್ಟ್ ಫ್ರೆಂಡ್ ಇರ್ಬೋದು, ಅವ್ರು ಏನೇ ಆಗಿರ್ಬೋದು ಮುಂಚೆ, ಬಟ್ ಆ ಪಾಯಿಂಟಾಗಿ ಬಂದರೆ ಯಾರಿಗೂ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ತನಿಷಾ ಡಿಸಿಷನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರು ವರ್ತೂರ್ ಸಂತೋಷನ ತೊಗೊಂಡಿದ್ದು ಕರೆಕ್ಟಾಗಿ ಇತ್ತು ಅಂತ ಹೇಳ್ತೀನಿ. ಮತ್ತು ಅಟ್ ಲಾಸ್ಟ್ ನಾಮಿನೇಷನ್ ಸೆಗ್ಮೆಂಟಿಗೆ ಬಂದರೆ, ಎಲಿಮಿನೇಷನ್ ಸೆಗ್ಮೆಂಟಿಗೆ ಬಂದರೆ, ತುಕಾಲಿ ಸಂತೋಷ ಮತ್ತು ವರ್ತೂರ್ ಸಂತೋಷ ತುಂಬ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್, ನಾನು ಒಪ್ಕೋತೀನಿ. ಒಬ್ಬ ವ್ಯಕ್ತಿ ಜೊತೆ ಫೇಕ್ ಆಗಿದ್ದರೂ ಕೂಡ ಅಂದರೆ ಒಂದು ಸ್ವಲ್ಪ ದಿನ ಇದ್ದಾದಮೇಲೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಇಷ್ಟ ಆಗ್ತಾರೆ, ಆ ರಿಯಲ್ ಫೀಲಿಂಗ್ಸ್ ಬರುತ್ತೆ. ಅದನ್ನೇ ನಾವು ಹ್ಯೂಮನ್ ಫೀಲಿಂಗ್ಸ್ ಅಂತ ಅನ್ನೋದು. ಅದು ಅವರಿಬ್ಬರ ಮಧ್ಯೆ ನಿಜವಾಗ್ಲೂ ಆಗಿದೆ. ಬಟ್ ನನಗೆ ಅಲ್ಲಿ ತುಂಬ ಜನ ಅನಿಸಿದ್ರೆ ಅಂದರೆ ತುಕಾಲಿ ಸಂತೋಷ್ ಅವರು, ಅವ್ರಿಗೆ ಎಷ್ಟು ಹತ್ರ, ಅವ್ರು ಮಾತಾಡೋ ರೀತಿ ನಿಜವಾಗ್ಲೂ ಅವ್ರು ಅದೇ ಥರ ಅಲ್ಲ, ಮುಂಚೆಯಿಂದನೂ ಅಷ್ಟೇ. ವರ್ತೂರ್ ಸಂತೋಷರು ಇಲ್ಲ ಸರ್ ಇವ್ರು ಬ್ಯಾಕ್ ಹಿಂದೆ ಮಾತಾಡ್ತಾರೆ ಅಂತ ಕಂಪ್ಲೇಂಟ್ ಮಾಡೋದಿರ್ಬೋದು, ಬೇರೆಯವ್ರ ಜೊತೆ ಇಲ್ಲ ತುಕಾಲಿ ಅವ್ರು ಹಿಂದೆ ಮಾತಾಡ್ತಾರೆ ಮುಂದೆ ಮಾತಾಡ್ತಾರೆ ಅಂತ ಒಪ್ಕೊಳ್ಳೋದಾಗಿರ್ಬೋದು, ಫ್ರೆಂಡ್ನ ಬಿಟ್ಕೊಳ್ಳೋದಾಗಿರ್ಬೋದು, ತುಂಬ ಸಲ ಮಾಡಿದ್ದಾರೆ. ಬಟ್ ತುಕಾಲಿ ಸಂತೋಷ್ ಅವ್ರು ಮಾತ್ರ ಫ್ರೆಂಡ್ ಅಂದರೆ ನಿಜವಾಗ್ಲೂ ಆ ಥರ ಇರಬೇಕು ಅಂತ ಅನಿಸುತ್ತೆ. ಕಾರ್ತಿಕ್ ಅವರು ಹಾಗೆ ಅನ್ನಿಸ್ತು, ಬಟ್ ನಾಮಿನೇಟ್ ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಇನ್ನು ವಿನಯ್ ಅಷ್ಟೇ, ನಮ್ರತ ಬಗ್ಗೆ ಎಷ್ಟು ಕ್ಯೂಟಾಗಿ ಮಾತಾಡಿದ್ರು ಅಂತ ಅನ್ನಿಸ್ತು. ನಮ್ರತನೇ ಹೇಳಿದ್ರು, ಸರ್ ಇಲ್ಲ ನಾನಾದರೂ ಒಂದು ಸಲ ಅವ್ರಿಗೇನು ಮಾಡೇ ಇಲ್ಲ ಹೇಳ್ಬೇಕಂದ್ರೆ. ಇನ್ಫ್ಯಾಕ್ಟ್ ನಾನು ಸೇವ್ ಮಾಡಿಲ್ಲ, ಯಾರಾದರೂ ಆಟದಿಂದ ತೆಗ್ದಿದ್ದೀನಿ, ಅವ್ರನ್ನ ಉಳಿಸ್ಕೋಬೇಕಾಗಿತ್ತು. ಯೂಶ್ವಲಿ ನಾನೇನು ಮಾಡೇ ಇಲ್ಲ, ಬಟ್ ಅವ್ರು ನನಗೆ ತುಂಬ ಮಾಡಿದ್ದಾರೆ ಅಂತ ಅಂದ್ರೂ, ಇಲ್ಲ ಸರ್ ಅದು ಮ್ಯೂಚುವಲ್ ಇದೆ, ನನಗೆ ಅವ್ರ ಸಿಸ್ಟರ್ ಥರ ಅಂತ ಹೇಳಿದರು. ನನಗೆ ಅದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ ಥರ ಫ್ರೆಂಡ್ಸ್ ಇರಬೇಕು ನಮ್ಮ ಲೈಫಲ್ಲಿ. ಯಾಕಂದರೆ ಒಬ್ಬರು ನಾವು ತಪ್ಪು ಮಾಡ್ತಿರ್ಬೇಕಾದ್ರೆ ನಮ್ಮನ್ನು ತಿದ್ದಕ್ಕಾಗಲಿ, ಇಲ್ಲಾಂದರೆ ನಮಗೆ ಪುಷ್ ಬೇಕಾಗಿದ್ದರೆ ಲೈಫಲ್ಲಿ ಡೌನ್ ಆದಾಗ ನಮ್ಮನ್ನು ಒಂದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋಕ್ಕಾಗಲಿ, ಯಾರಾದರೂ ತುಕಾಲಿ ಸಂತೋಷ್ ಅವ್ರ ಥರ ಆಗಲಿ, ಕಾರ್ತಿಕ್ ಅವ್ರ ಥರ ಆಗಲಿ, ವಿನಯ್ ಅವ್ರ ಥರ ಆಗಲಿ ನಮ್ಮ ಲೈಫಲ್ಲಿ ಇರಬೇಕು. ನಮ್ರತನೂ ಅಷ್ಟೇ, ಶೀ ಈಸ್ ಆಲ್ಸೋ ಜೆನ್ಯೂನ್. ಬೆಂಕಿನೂ ಅಷ್ಟೇ, ಬಟ್ ಬೆಂಕಿ ತುಂಬ ನಂಬಿಟ್ಟು ಬೇಗ ಈಸಿಯಾಗಿ ಮೋಸ ಹೋಗ್ತಾರೆ, ಅದೇ ಬೆಂಕಿಯವ್ರ ಪ್ರಾಬ್ಲಮ್ಮು. ಇದು ನನಗೆ ಈ ಎಪಿಸೋಡ್ ಸೆಗ್ಮೆಂಟಲ್ಲಿ ಹೇಳ್ಬೇಕಂತ ಅನಿಸಿದ್ದು. ಇನ್ನೇನು ಸ್ಪೆಷಲ್ ಇಲ್ಲ, ಸಂಕ್ರಾಂತಿ ಇರೋದಕ್ಕೆ ಎಲಿಮಿನೇಷನ್ ಮಾಡಿರಲ್ಲ ಅಂತ ಆಚೆ ಅಂತಾರೆ. ಬಟ್ ತುಕಾಲಿ ಸಂತೋಷ್ ಅವ್ರ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ವರ್ತೂರ್ ಸಂತೋಷ್ ಅವ್ರು ಡೌನ್ ಆಗಿಬಿಡ್ತಾರೆ. BB ಟೀಮ್ ಅವರು ವರ್ತೂರ್ ಸಂತೋಷ್ ಅವ್ರಿಗೆ ಪುಷ್ ಕೊಡಬೇಕು. ಆ ಪುಷ್ ಅಲ್ಲಿರೋದೇ ತುಕಾಲಿ ಸಂತೋಷ್ ಅವ್ರ ಜೊತೆ ಮಾತಾಡ್ಕೊಂಡಿರೋದಕ್ಕೆ. ಅದಕ್ಕೋಸ್ಕರ ಈ ವಾರನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೋಸ್ಟ್ಲಿ ಮಿಡ್ ವೀಕ್ ಎಲಿಮಿನೇಷನ್ನು, ಇಲ್ಲಾಂದರೆ ಡಬಲ್ ಎಲಿಮಿನೇಷನ್ನು ಮಾಡಿಬಿಟ್ಟು ತುಕಾಲಿ ಸಂತೋಷ್ ಅವ್ರನ್ನ ಎತ್ತಾಕ್ತಾರೆ ಅಂತ ನನ್ನ ಫೀಲಿಂಗು. ಬಟ್ ತುಕಾಲಿ ಸಂತೋಷ್ ಅವರು ನಿಜವಾಗ್ಲೂ ಟಾಪ್ 5 ಇರೋಕ್ಕೆ ಎಲಿಜಿಬಲ್ ಅಂತ ಅನಿಸುತ್ತೆ ಇತ್ತೀಚೆಗೆ ಅವ್ರು ಆಡ್ತಿರೋ ನೋಡಿದ್ರೆ. ಬಟ್ ಫಸ್ಟಿಂದ ಕಂಪೇರ್ ಮಾಡಿಕೊಂಡ್ರೆ ಮೇ ಬಿ ಟಾಪ್ 5 ಅಲ್ಲ ಅಂತಲೂ ಅನಿಸುತ್ತೆ. ನಿಮ್ಮ ಒಪಿನಿಯನ್ ಏನಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಕಾಲಿ ಅವ್ರು ಟಾಪ್ 5 ಬರಬೇಕಾ ಬೇಡವಾ? ಮತ್ತು ಸಂಡೇ ಎಪಿಸೋಡ್ ನಿಮ್ಗೇನು ಅನ್ನಿಸ್ತು? ಕಾರ್ತಿಕ್ನ ಟಾರ್ಗೆಟ್ ಮಾಡ್ತಿದ್ದಾರಾ? ಕಾರ್ತಿಕ್ಗೆ ಅನ್ಯಾಯ ಆಗ್ತಾಯಿದೆಯಾ? ಮತ್ತು ಕಾರ್ತಿಕ್ಗೆ ಲಾಸ್ಟಲ್ಲಿ ಸುದೀಪ್ ಸರ್ ಒಂದು ಒಪಿನಿಯನ್ ಹೇಳ್ತಾರೆ, ನೀವು ಕಳೆದೋಗಿದ್ದೀರ ಅಂತ. ಬಟ್ ಆ್ಯಕ್ಚುಲಿ ಅದು ನಿಜ, ನಾನು ಅದನ್ನು ಒಪ್ಕೋತೀನಿ. ನೋಡೋಣ ಕಾರ್ತಿಕ್ ಅವರು ನೆಕ್ಸ್ಟ್ ವೀಕ್ ಕಮ್ಬ್ಯಾಕ್ ಮಾಡ್ತಾರಾ ಇಲ್ವಾ ಅಂತ. ಮಂಡೇ ಎಪಿಸೋಡಲ್ಲಿ ಏನಾಗುತ್ತೆ, ಎಲ್ಲರೂ ನಾಮಿನೇಷನಲ್ಲಿ ಇರ್ತಾರಾ, ಇಲ್ಲಾಂದರೆ ಬಿಗ್ ಬಾಸ್ ನಮ್ರತನಾಗಲಿ ವರ್ತೂರ್ ಸಂತೋಷನಾಗಲಿ ಸೇವ್ ಮಾಡೋ ಪ್ರಯತ್ನ ಏನಾದರೂ ಮಾಡ್ತಾರಾ ಅಂತ ಕಾದು ನೋಡೋಣ. ಓಕೆ, ಬಾಯ್.